ಮೊದಲ ಬಾರಿಗೆ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದವರು, ತುಳಿತಕ್ಕೊಳಗಾದವರು, ಶೋಷಣೆಗೊಳಗಾದವರಿಗೆ ಮೀಸಲಾತಿಯ ಮೂಲಕ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಅವತ್ತಿನ ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಮಹಾತ್ಮ ಗಾಂಧೀಜಿಯವರು ಮತ್ತು ಜಗಜೀವನ್ ರಾಮ್ರವರು, ಹೀಗೆ ದೇಶದ ಹಿರಿಯ ನಾಯಕರು, ಸ್ವಾತಂತ್ರ್ಯ ಸೇನಾನಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಶೆಡ್ಯೂಲ್ ಕಾಸ್ಟ್ನವ್ರಿಗೆ 15% ರಿಸರ್ವೇಷನ್ನು, ಶೆಡ್ಯೂಲ್ ಟ್ರೈಬ್ನವ್ರಿಗೆ 3% ರಿಸರ್ವೇಷನ್ನು ಕೊಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಆಗ ಶೆಡ್ಯೂಲ್ ಕಾಸ್ಟ್ನಲ್ಲಿ 6 ಜಾತಿಗಳಿದ್ದು, ಶೆಡ್ಯೂಲ್ ಟ್ರೈಬ್ನಲ್ಲಿ 6 ಜಾತಿ. ಇವತ್ತು ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಾಗಿದ್ದಾವೆ, ಶೆಡ್ಯೂಲ್ ಟ್ರೈಬ್ನಲ್ಲಿ 56 ಜಾತಿಗಳಾಗಿದ್ದಾವೆ. ಜನಸಂಖ್ಯೆಗನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ SC ಮತ್ತು ST ಜನಾಂಗದವರು ಹೋರಾಟವನ್ನು ಮಾಡಿಕೊಂಡರು. ಅದಾದ ನಂತರ 2019ರಲ್ಲಿ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈಗ SC ST ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಕಮಿಷನ್ ನೇಮಿಸಿದರು. ಆ ಕಮಿಷನ್ ರಿಪೋರ್ಟ್ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಬಂತು. ಇದರ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ 2019ರಲ್ಲಿ ನಾಗಮೋಹನ್ ದಾಸ್ ಅವರು ಕಮಿಷನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಾನು ಅವತ್ತು PW ಮಿನಿಸ್ಟರ್ ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಿಮ್ಮಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳೇ ಮಾಡಬೇಕಾದಂಥ ಕೆಲಸ ಇದೆ, ದಯವಿಟ್ಟು ಒಪ್ಕೊಂಡು ಮುಂದುವರಿಬೇಕು ಮತ್ತು ಆದೇಶವನ್ನು ಕೊಟ್ಟರು. ಮುಂದುವರೆದು 2022ಕ್ಕೆ ಅವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಜನಸಂಖ್ಯೆಗೆ ಅನುಗುಣವಾಗಿ 15 ಇದ್ದದ್ದು 17, 3 ಇದ್ದದ್ದು 7% ಕೊಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದು ಸಭೆ ಮುಂದಿರ್ತಾರೆ. ಸಭೆ ಮುಂದಿಟ್ಟು ಸಭೆಯಲ್ಲಿ ಒಪ್ಪಿಗೆ ಪಡೆದು ನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಮಂಡಿಸ್ತಾರೆ. ಬಿಲ್ಲನ್ನು ಮಂಡಿಸಿ ಎರಡೂ ಸದನಗಳಲ್ಲಿ ಒಕ್ಕೂರಿನಿಂದ ಅನುಮೋದನೆ ಪಡೆದು ರಾಜ್ಯಪಾಲರಿಗೆ ಕಳಿಸಿ, ರಾಜ್ಯಪಾಲರಿಂದನೂ ಅನುಮೋದನೆ ಪಡೆದು 2022ರ ಆ್ಯಕ್ಟ್ ಆಗಿ ಹೊರಹೊಮ್ಮಿತು. ಕಾನೂನು ಶಾಸನಬದ್ಧವಾಗಿ ಹೊರಬಂತು. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. 2022ರಿಂದ 17% ಮತ್ತು 7% ಜಾರಿಯಲ್ಲಿದೆ. ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ ಯುವಕರು, MBBS ಸೀಟ್ ಪಡ್ಕೊಂಡಿದ್ದಾರೆ, MD ಸೀಟ್ ಪಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಸೀಟ್ ಪಡ್ಕೊಂಡಿದ್ದಾರೆ, ವೃತ್ತಿ ಶಿಕ್ಷಣದಲ್ಲಿ ಪಡ್ಕೊಂಡಿದ್ದಾರೆ. 24% ತಗೊಂಡಿದ್ದಾರೆ. ಇವತ್ತು ಇವರ ದುರಾಡಳಿತದಿಂದ, ಇವರ ನಿರ್ಲಕ್ಷ್ಯತೆಯಿಂದ ಯಾರೋ ಒಬ್ಬರು ಕೋರ್ಟ್ಗೆ ಹೋದ್ರು ಅಂತ ಹೇಳಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದು ದಲಿತರಿಗೆ ಮಾಡತಕ್ಕಂಥ ದ್ರೋಹ ಮತ್ತು ಅನ್ಯಾಯ. ನಾನು ಸಿದ್ದರಾಮಯ್ಯ ಅವ್ರು ಕೇಳ್ತೀನಿ, ನೀವು ಇದ್ದೀರಿ ಆ ಕಾಲದಲ್ಲಿ ವಿಧಾನಸಭೆಯಲ್ಲೇ ಇದ್ದೀರಿ, ವಿರೋಧ ಪಕ್ಷದಲ್ಲಿ ಇದ್ದೀರಿ, 2019ರಾಗ ನೀವು ಆಡಳಿತ ಪಕ್ಷವಾಗಿದ್ದೀರಿ, ಸಮ್ಮಿಶ್ರ ಸರ್ಕಾರ.
ನಾಗಮೋಹನ್ ದಾಸ್ ಅವರ ಕಮಿಷನ್ ಯಾಕೆ ನೇಮಿಸಿದ್ರಿ? ನೀವು 50% ಮೀಸಲಾಗಬೇಕು ಅಂತೇಳಿ 1995 ಇಂದಿರಾ ಸಹಾನಿ ಕೇಸನ್ನು ಹೇಳ್ತಿರಲ್ಲ, ಮತ್ತು ಹೆಚ್ಚುವರಿ ಮಾಡ್ಲಿಕ್ಕೆ ಕಮಿಟಿ ಯಾಕೆ ನೇಮಿಸಿದ್ರಿ? ಯಾರಿಗೆ ಮೋಸ ಮಾಡ್ಲಿಕ್ಕೆ ನೇಮಿಸಿದ್ರಿ? ಉತ್ತರ ಕೊಡ್ಬೇಕಾಗ್ತದೆ ಸಿದ್ದರಾಮಯ್ಯ. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಮೇಲ್ವರ್ಗದವರು, ಸಾಮಾನ್ಯ ವರ್ಗಕ್ಕೆ ಸೇರಿದವರು ಓಟ್ಗೆ ಹೋಗ್ಲಿಲ್ಲ, 24% ಕೊಟ್ಟು ತಕರಾರು ಮಾಡಲಿಲ್ಲ, ಸುಗಮವಾಗಿ ನಡೆದಿತ್ತು. ಈಗ ಇವರು ಕುಮ್ಮಕ್ಕಿನಿಂದಲೇ ಹೋಗ್ಯಾರತ್ ನಾನು ಆರೋಪ ಮಾಡ್ತೀನಿ. ಓಟ್ಗೆ ಹೋಗಿರ್ತಕ್ಕಂಥವ್ರು ಒಬ್ಬರು ಚಲವಾದಿ ಸಮಾಜದವರು, ಒಬ್ಬರು ಮಾದಿಗ ಸಮಾಜ. ಅವ್ರನ್ನ ಕಳಿಸಿದವ್ರು ಯಾರು? ಕಾಂಗ್ರೆಸ್ನವರು. ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡ್ಬೇಕು, ಮಹದೇವಪ್ಪ ಉತ್ತರ ಕೊಡ್ಬೇಕು, ಮುನಿಯಪ್ಪ ಉತ್ತರ ಕೊಡ್ಬೇಕು, ತಿಮ್ಮಾಪುರ ಉತ್ತರ. ಇವ್ರ ಕುಮ್ಮಕ್ಕಿನಿಂದ ಹೋದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರು ಕೋರ್ಟ್ನಲ್ಲಿ ವಾದ ಮಾಡಲಿಲ್ಲ, ಇವರು ಅಡ್ವೊಕೇಟ್ ಜನರಲ್ ಅಪಿಯರ್ ಆಗಲಿಲ್ಲ, ಇವರು ಸ್ಪೆಷಲ್ ಕೌನ್ಸಿಲ್ ನೇಮಿಸಿದಂಥ ವಕೀಲರು ಹೋಗಲಿಲ್ಲ, ಸರ್ಕಾರಿ ವಕೀಲರು ಹೋಗಲಿಲ್ಲ, ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೋರ್ಟಿಗೆ ಮಾಹಿತಿ ಒದಗಿಸಲಿಲ್ಲ. ಏಕಾಏಕಿ ಹೋಗಿ ಅಡ್ವೊಕೇಟ್ ಜನರಲ್ ಅವರು ನಾವು 56% ಕೊಡೋದಲ್ಲ, ಅದನ್ನು ಹಿಂದಿನ ಆದೇಶದಂತೆ ಇಂದಿರಾ ಸಹಾನಿ ಕೇಸಲ್ಲಿ 50% ನಿಗದಿ ಅಂತ ಹೇಳಿದ್ದಾರೆ, ಅದರಂತೆ 50% ಕೊಡ್ತೀವಿ ಅಂದಮೇಲೆ ಕೋರ್ಟ್ ಏನು ಮಾಡ್ತಾರೆ? ನೀವು ಹೆಚ್ಚಿನ ಕೊಡೋದಲ್ಲ, 50 ಕೊಡ್ತೀವಿ ಅಂದಾಗ ಆಯ್ತು. ಇದು ಯಾರು ಮೋಸ? ಇದು ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದ ಹೇಳಿಕೆ, ಸರ್ಕಾರದ ಒಪ್ಪಿಗೆಯಿಂದ ಹೇಳಲಿಕ್ಕೆ ಸಾಧ್ಯ? ಇದು ಸಿದ್ದರಾಮಯ್ಯನವರು ದಲಿತರಿಗೆ ಮಾಡತಕ್ಕಂಥ ಮೋಸ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, 50% ಆಗಿ ಉಳಿದಿಲ್ಲ. ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ, ಬಾಬಾ ಸಾಹೇಬರು ಬರೆದಂಥ ಸಂದರ್ಭದಲ್ಲಿ 50% ಹತ್ತಿತ್ತು ಮೀಸಲಾತಿ. ಅಷ್ಟೇ ಅಲ್ಲ, ಎಲ್ಲಿ ರಿಮೋಟ್ ಏರಿಯಾದಲ್ಲಿದ್ದಾರ, ಯಾರು ಅವಕಾಶ ವಂಚಿತರಾಗಿದ್ದಾರ, ಯಾರಿಗೆ ಸಿಕ್ಕಿಲ್ಲ ಅಂಥ ಕಡೆ ಮೀಸಲಾತಿಯನ್ನ ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಇದೆ, ಸಂವಿಧಾನಬದ್ಧವಾಗಿ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಮತ್ತು ಪುನಃ ಪ್ಯಾಕ್ಟ್ ಅವತ್ತಿನ ಒಪ್ಪಂದದ ಪುನಃ ಒಪ್ಪಂದದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಹೇಳಿದ್ದಾರೆ, ಮೀಸಲಾತಿ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿ ಕೊಡಬೇಕು ಅಂದಾಗ ಒಪ್ಪಂದ ಆಗಿದೆ. ಅದರ ಪ್ರಕಾರನೇ ಆಗಿದೆ, ಯಾವುದೂ ಇಲ್ಲಿಗಲ್ ಆಗಿ ಆಗಿಲ್ಲ. ಅದಕ್ಕೆ ನಾನು ಕೇಳ್ತೀನಿ, 10% ಕೊಟ್ಟರಲ್ಲ, 50% ಇದ್ದದ್ದು 60% ಮಾಡಿದ್ರು, 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಟ್ಟರು. ನೀವು ಪದೇ ಪದೇ 50 ಹೇಳೋ ಪ್ರಶ್ನೆನೇ ಉಳಿದಿಲ್ಲ, 60 ಆಗಿ ಹೋಗ್ಬಿಟ್ಟು. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೇನೆ, ಇದೊಂದು ಒಂದೇ ವಿಷಯಕ್ಕೆ ನಿಲ್ಲುವುದಿಲ್ಲ. ಇವತ್ತು ಬಜೆಟ್ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀನಿ ಅಂತೇಳಿ, ಹಾಗಾದ್ರೆ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀರಾ ಅಥವಾ ಏನು ಬೊಗಳೆ ಬಿಡ್ತಾ ಇದ್ದೀರಾ? ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ಬೇಕಾದ್ರೆ 24% ಕೊಡ್ಬೇಕಲ್ಲ, ಕೊಡ್ತೀರಾ ಅಥವಾ ಇಲ್ಲ? ಅದು ಕೂಡ ಮೋಸದಾಟನ. ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ 30 ವರ್ಷಗಳಿಂದ ಮಾದಿಗರು ಮತ್ತು ಇನ್ನುಳಿದಂಥ ಕೆಲವು ಜನಾಂಗದವರು, ಮಾದಿಗರು ಉಪಜಾತಿಗಳು ಎಲ್ಲರೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವಾಗ ಎಸ್.ಎಂ. ಕೃಷ್ಣ ಸರ್ಕಾರ 2003-04ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಿಸಿದರು. ಅವರು ವರದಿಯನ್ನು ಕೊಟ್ಟರು, ಕಾಂಗ್ರೆಸ್ನವರು ಹಾಗೆ ಮುಚ್ಚಿಟ್ಟರು. ನಂತರ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ಮೇಲೆ ಮಾಧುಸ್ವಾಮಿ ಕಮಿಟಿ ನೇಮಿಸಿದ್ರು, ಕ್ಯಾಬಿನೆಟ್ ಸಬ್ ಕಮಿಟಿ. ಆ ಕಮಿಟಿಯಲ್ಲಿ ನಾನು ಇದ್ದೆ. ಅದನ್ನು ಇವತ್ತು ಸಿದ್ದರಾಮಯ್ಯನವರು ಮುಚ್ಚಿಟ್ಟರು. ಸಿದ್ದರಾಮಯ್ಯನವರೇ ನೇಮಕ ಮಾಡಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿನೂ ಮುಚ್ಚಿಟ್ಟು ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ್, ತಿಮ್ಮಾಪುರ್, ಖರ್ಗೆ ಈ 5 ಜನ ಸೇರಿ ಕಾಜಿ ನ್ಯಾಯ ಮಾಡಿದ್ರು. ಕಾಜಿ ನ್ಯಾಯ ಅಂದ್ರೇನು? 4 ಮಂದಿಯ ಹಂಚ್ಕೊಂಡು ಬಿಡೋಣ. ಯಾರು ಶೋಷಿತರಿದ್ದಾರೆ, ಯಾರು ಅನಿವಾರ್ಯಗಳಿದ್ದಾರೆ, ಯಾರು ಇವತ್ತಿಗೂ ಭಿಕ್ಷಾ ಬೇಡ್ತಾ ಇದ್ದಾರೆ,
ಯಾರು ಸ್ಕ್ಯಾವೆಂಜರ್ ಇದ್ದಾರೆ, ಕಕ್ಕಸ್ ತೊಳಿತಾ ಇದ್ದಾರ, ಮಲಮೂತ್ರ ತೊಳಿತಾ ಇದ್ದಾರ, ಅಂಥವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡಲಿಲ್ಲ ಇವರು ತಾವೇ ಹಂಚ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ ಅದನ್ನ 3 ಗುಂಪು ಮಾಡಿದ್ರು. ನಾಗಮೋಹನ್ ದಾಸ್ 5 ಗುಂಪು ಮಾಡಿದ್ರು. ನಮ್ಮ ಸರ್ಕಾರದಾಗ ಮಾಧುಸ್ವಾಮಿ ಅವರು 4 ಗುಂಪು ಮಾಡಿತ್ತು. ಮತ್ತು ಸದಾಶಿವಯ್ಯನವ್ರ ಕಮಿಟಿಯಲ್ಲೂ ಕೂಡ 4 ಗುಂಪುಗಳನ್ನು ಮಾಡಿ ಅದೆಲ್ಲವನ್ನು ಬಿಟ್ಟು ಇವತ್ತು ತಮ್ಮ ಮನಸ್ಸೋ ಇಚ್ಛೆ ತಮ್ಮ ಪಿತ್ರಾಜಿತ ಆಸ್ತಿ ಅನ್ನೋ ಥರ ಈ 5 ಮಂದಿ ಕೂಡಿ ಸಮಾಜಕ್ಕೆ ದಲಿತರಿಗೆ ದ್ರೋಹ ಮಾಡ್ತಾರೆ. ಇವರು ಮಂತ್ರಿಯಾಗಿ ಮುಂದುವರಿದಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮಾತೆತ್ತಿದ್ರೆ ದಿನ ಹೇಳ್ತೀರಿ, ಮಾದೇವಪ್ಪನವ್ರೆ, ಮುನಿಯಪ್ಪನವ್ರೆ, ಕರಿಗೆ ಅವ್ರೆ, ತಿಮ್ಮಾಪುರ ಅವ್ರೆ, ಏನ್ ಮಾಡ್ತಾ ಇದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ದಲಿತರಿಗೆ ಮೋಸ ಮಾಡೋದು ಬಿಟ್ರೆ ಬೇರೆ ಕೆಲಸ ನೀವೇನೂ ಮಾಡಿಲ್ಲ. ಈಗ ತಾವೇನು 5 ಗುಂಪು 3 ಗುಂಪು ಮಾಡಿದ್ರು. 3 ಗುಂಪು ಮಾಡಿದ್ದನ್ನು ವಿಧಾನಸಭೆ ಒಳಗೆ ಮಂಡಿಸಿ ಅನುಮೋದನೆ ತಗೊಂಡ್ರಿ 2 ಹೌಸ್ನಲ್ಲಿ. ರಾಜ್ಯಪಾಲರ ಕ್ಲಾರಿಫಿಕೇಶನ್ ಕೇಳಿದ್ರೆ ಓಡಿ ಹೋಗಿ ಒತ್ತಡ ಹಾಕಿ ಅನುಮೋದನೆ ಮಾಡಿಸ್ಕೊಂಡು ಬಂದು ಅದನ್ನು ಕೂಡ ಬುಟ್ಟಿಗೆ ಎಸೆದ್ರು. ಮನಸ್ಸೋ ಇಚ್ಛೆ ಮತ್ತೆ 15% 3% ಮಾಡ್ತೀವಿ ಅನ್ನುವಂಥ ನಿರ್ಣಯ ಏನು ಮಾಡಿದ್ವಿ, ಇದನ್ನು ನಾವು ಖಂಡಿಸ್ತೀವಿ. ಯಾವ ಆಧಾರದ ಮೇಲೆ ಮಾಡ್ತೇವೆ? 15-3 ಮತ್ತು ಅದೆಲ್ಲ ಮಾಡೋದಿದ್ರೆ 3 ಕಮಿಷನ್ಗಳು ಯಾಕೆ ನೇಮಿಸಿದ್ರಿ? ವಿಧಾನಸಭೆ ಬಿಲ್ ಯಾಕೆ ಮಂಡಿಸಿದ್ರಿ? ಮತ್ತು ನಿಮ್ಮ ಬ್ಯಾಂಕ್ ನೀವೇ ಕಲ್ಪಿಸ್ಕೊಂಡ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಪ್ರಣಾಳಿಕೆ ಒಳಗೆ ಹೇಳಿದ್ರಿ, ಮಾಡಲಿಲ್ಲ. ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಇವರು ಕೈಯೊಳಗೆ ಸಿಕ್ಕು ಹಾಗಾಗಿ ಬಾಬಾ ಸಾಹೇಬರು ಇದ್ದಿದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವರು ಮಾಡೋ ಆಟಕ್ಕೆ. ಮತ್ತು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡಲಿಕ್ಕೆ ಕಾನೂನು ಮಾಡಿದೆ ಅಂತ. ಕಾನೂನು ಮಾಡಿ ಮೋಸ ಮಾಡುವಂಥ ಕೆಲಸ 39,000 ಈ 2.5-3 ವರ್ಷನಾಗ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡು ನಿಮ್ಮ ಪ್ರಣಾಳಿಕೆ ಒಳಗೆ ಹೇಳಿದರೆ ನಾವು SCP TSP ಹಣವನ್ನು ಗ್ಯಾರಂಟಿಗಳಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದರೆ, ಹಾಗಿದ್ರೆ ಕೊಡಿ ಸ್ಟೇಟ್ಮೆಂಟ್, ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡಿ. ಇದನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ನುಡಿದಂತೆ ನಡೆದೇವೆ ಅಂತ ಪ್ರಣಾಳಿಕೆ ಒಳಗೆ ಹೇಳಿದ್ರೆ ಒಳ ಮೀಸಲಾತಿ ತರ್ತೀವಿ ಅಂತ ಹೇಳಿದ್ರಿ. ಎಲ್ಲ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿ ಮಾಡ್ತೀವಿ ಅಂದ್ರೆ ಯಾವುದೂ ಮಾಡಲಿಲ್ಲ. ಇದು ನಡೆದಂತೆ ನಡೆದದ್ದಲ್ಲ. ನಡೆಗೆ ಮತ್ತು ನುಡಿಗೆ ವ್ಯತ್ಯಾಸ ಇರುವಂಥ ಸರ್ಕಾರ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ, ನೀವು ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರೆದು ವಿಷಯ ಸಂಪೂರ್ಣವಾಗಿ ಚರ್ಚೆ ಮಾಡಿ ಮುಂದುವರಿ. ಇರದಿದ್ದರೆ ನಿಮ್ಮನ್ನು ರಸ್ತೆ ಮೇಲೆ ಓಡಾಡಲಿಕ್ಕೂ ಜನ ಬಿಡುವುದಿಲ್ಲ. ಇವತ್ತು SC ST ಜನ ರೊಚ್ಚಿಗೆದ್ದಿದ್ದಾರೆ. 15 ಇದ್ದದ್ದು 17 ಇದ್ದದ್ದನ್ನು 15ಕ್ಕೆ ತಂದು, 7 ಇದ್ದದ್ದನ್ನು 3ಕ್ಕೆ ತಂದು ಅನ್ಯಾಯ ಮಾಡಿದ್ರಿ. ಒಳ ಮೀಸಲಾತಿಯಲ್ಲೂ ಅನ್ಯಾಯ ಮಾಡಿದ್ರಿ. ನೀವು ಯಾಕೆ ಈ ಡೊಂಬರಾಟ ಮಾಡ್ತಾ ಇದ್ದೀರಂದ್ರೆ, ಈ ಕುಂಟ ನೆಪ ಹೇಳ್ತಾ ಇದ್ದೀರಂದ್ರೆ, ನಿಮ್ಮ ಬೊಕ್ಕಸ ಬರಿದಾಗಿದೆ, ಹಣ ಇಲ್ಲ, ನೇಮಕಾತಿ ಮಾಡಿಕೊಂಡ್ರೆ ದುಡ್ಡು ಕೊಡೋಕ್ಕಾಗೋದಿಲ್ಲ. 2,75,000 2,85,000 ಹುದ್ದೆಗಳ ಖಾಲಿ ಇಲ್ಲ. ಅವನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಬೊಕ್ಕಸ ಖಾಲಿ ಆರ್ಥಿಕವಾಗಿ ದಿವಾಳಿಯಾಗಿ ಅದನ್ನು ಹೇಳೋದ್ರ ಬದಲಾಗಿ ಗೊಂದಲ ಮಾಡಿ ಕೋರ್ಟಿಗೆ ಯಾರನ್ನೋ ಕಳಿಸಿ, ನೀವೇ ಕಳಿಸುವಂಥ ಕೆಲಸ ಮಾಡಿ ಕೋರ್ಟಿಗೆ ಕಳಿಸಿ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಹೇಳುವಂಥ ಮೋಸದ ಆಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಚರ್ಚೆಗೆ, ಈ ರಾಜ್ಯದಲ್ಲಿ ದೇವರಾಜ ಅರಸು ಕಾಲದಿಂದನೂ OBC ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಚುನಾವಣೆಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಮೀಸಲಾತಿ. ಅದೇ ರೀತಿ ರಾಜ್ಯದಲ್ಲಿ SC ಜನಾಂಗಕ್ಕೂ ಕೂಡ
ಎಷ್ಟೇ ಜನಾಂಗಕ್ಕೂ ಕೂಡ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರದ ಈ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ SC ST ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡಬೇಕು. ನೀವು ಇದನ್ನು ಮಾಡದೆ ಹೋದರೆ ನಾವು ಈ ಸರ್ಕಾರವನ್ನು ಮುಂದುವರಿಯಲಿಕ್ಕೆ ಬಿಡುವುದಿಲ್ಲ, ಅದರ ವಿರುದ್ಧ ಹೋರಾಟ ಮಾಡಿ ಮತ್ತು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ SC ST ಜಂಟಿಯಾಗಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತು ಹೋರಾಟವನ್ನು ಮಾಡಿ 56,000 ಹುದ್ದೆಗಳನ್ನ 30 ದಿನದೊಳಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಲ್ಲ. 56,000 ಅಲ್ಲ, 2,85,000 ಕನಿಷ್ಠ 1.5 ಲಕ್ಷ ಆದರೂ ಯುವಕರು ಖಾಲಿಯಾಗಿದ್ದಾರೆ, ಯುವಕರು ಹತಾಶರಾಗಿದ್ದಾರೆ, ನಿರಾಶರಾಗಿದ್ದಾರೆ, ವಯಸ್ಸು ಮೀರ್ತಾ ಇದೆ. ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು, 1.5 ಲಕ್ಷ ಆದ್ರೂ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದನ್ನು ಮಾಡದೆ ಹೋದರೆ ನೀವು ಹೈಕೋರ್ಟ್ನವರು ಮಧ್ಯಂತರ ಆರ್ಡರ್ ಮಾಡಿದ್ದಾರೆ. ಮಧ್ಯಂತರ ಆರ್ಡರ್ ಅದು ಪಾರ್ಸಲಿ ಆರ್ಡರ್ ಅದ, ಪೂರ್ಣ ಇಲ್ಲ. ಪಾರ್ಸಲಿ ಆರ್ಡರ್ ಅಂದರೆ ನೀವು ಏನು ನೇಮಕಾತಿ ನೋಟಿಫಿಕೇಶನ್ ಮಾಡಿರಿ, ಪ್ರಕ್ರಿಯೆ ಮುಂದುವರಿಸ್ರಿ. ಆದರೆ ಕೋರ್ಟ್ ನಿರ್ಣಯ ಹೇಳುವವರೆಗೂ ನೀವು ಆದೇಶಗಳನ್ನು ಕೊಡಬೇಡಿ, ನೇಮಕಾತಿ ಆದೇಶಗಳನ್ನು ಅಭ್ಯರ್ಥಿಗಳಿಗೆ ಕೊಡಬೇಡಿ ಅಂತ ಮಾತ್ರ ಇದೆ. ಅದನ್ನು ಇವರು ತಪ್ಪಾಗಿ ಅರ್ಥ ಮಾಡಿಸಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ.